4-5 QR ಕೋಡ್ ಮೇಲೆ ಅಮೌಂಟ್ ತೊಗೊಳತ್ತೀರೇನ್ರಿ? ಹಂಗ ಭಾಳ ದೊಡ್ಡ ರಿಸ್ಕ್ ಐತ್ರಿ. ಲಾಸ್ಟ್ ಮಟ ನೋಡ್ರಿ, ಈ ಸಿಂಪಲ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಒಬ್ಬ ಮಂಚ ಎ, ಮಂಚ ಬಿ. ಬಿ ಕಾಂಟ್ರಾಕ್ಟ್ ಕೊಟ್ಟ ಎಗ, ಅವ್ರಿಬ್ರು ಒಂದು ಸ್ಟ್ಯಾಂಪ್ ಪೇಪರ್ ಮೇಲೆ ಅಗ್ರಿ ಮಾಡಿದ್ರು, ನಂಗೆ ನಿಮ್ಮ ಮನಿ ಕಟ್ ಕೊಡ್ಬೇಕು 25 ಲಕ್ಷ ರೂಪಾಯಿ. ಕ್ಲೋಸ್ ಆತು, ಮನಿನೂ ಕಟ್ದ, ಎಲ್ಲ ಕ್ಲೋಸ್ ಆತು. ಆಮೇಲೆ ಏನಾತ್ರಿ, ಈಗ ಒಂದು ನೋಟಿಸ್ ಬಂತು 2-3 ವರ್ಷ ಆದ್ಮೇಲೆ. ಏನ್ ಅನ್ನತೈತಿ, ನೀ GST ರಿಜಿಸ್ಟ್ರೇಷನ್ ಕೊಟ್ಟಿಲ್ಲ, ಬಂದ್ ಡಿಪಾರ್ಟ್ಮೆಂಟಿಗೆ ವಿಸಿಟ್ ಮಾಡು. ಡಿಪಾರ್ಟ್ಮೆಂಟಿಗೆ ಹೆಂಗ್ ಗೊತ್ತಾತ್ರಿ ಇದು? ಒಂದು ಸಿಂಪಲ್ ರೀ, ಈಗ ನಾಳಿಗೆ ಅವ ಆ ಪ್ರಾಪರ್ಟಿ ಮಾರಿದಾರೆ, 1 ವರ್ಷ ಆದ್ಮೇಲೆ ಪ್ರಾಪರ್ಟಿ ಮಾರ್ದ, ರೊಕ್ಕದ ಹರ್ಕತ್ ಬಿತ್ತಂತ. ಅದ್ ಮಾರ್ದಾಗ ಕ್ಯಾಪಿಟಲ್ ಗೇನ್ಸ್ ಬತ್ತ, ಅದು ಇನ್ಕಮ್ ಟ್ಯಾಕ್ಸಿಗೆ ಅವ್ನು ರಿಪೋರ್ಟ್ ಮಾಡ್ದ. ಇನ್ಕಮ್ ಟ್ಯಾಕ್ಸ್ ಅವ್ರು ಸ್ಕ್ರೂಟಿನಿ ಪಿಕ್ ಮಾಡಿದ್ರ, ಅಲ್ಲೇ ಇವ ಎಲ್ಲ ಅಗ್ರಿಮೆಂಟ್ ಕೊಟ್ಟ. ಅಗ್ರಿಮೆಂಟ್ ಆದ ಇನ್ಕಮ್ ಟ್ಯಾಕ್ಸ್ ಅವರು GST ರಿಪೋರ್ಟ್ ಮಾಡಿದ್ರ, ಈ ಪ್ಯಾನ್ ನೋಡ್ರಿ ಅವ GST ತಗೊಂಡಾನೋ ಇಲ್ಲೋ. ಹಂಗ GST ಗೊತ್ತಾತು. ಆಮೇಲೆ ಇವ್ರು GST ಅವ್ರು ಯೂನಿಕ್ ನೋಟಿಸ್ ಇಶ್ಯೂ ಮಾಡಿದ್ರು. ಈ ತರ ಟ್ರಾನ್ಸಾಕ್ಷನ್ ಮಾಡಕ್ ಹೋಗ್ಬೇಡ್ರಿ. ನಿಮ್ ಟರ್ನ್ ಓವರ್ ಕ್ರಾಸ್ ಆದ್ರೆ ನೀವು GST ರಿಜಿಸ್ಟ್ರೇಷನ್ ತಗೋರಿ, ಬಿಸ್ನೆಸ್ಸಿಗೆ ಬೆಳೆಸ್ರಿ. ಆಮೇಲೆ ನಿಮ್ ಪ್ರೈಸಿಂಗ್ ಮೇಲೆ ರೀವರ್ಕ್ ಮಾಡ್ರಿ. ಕಸ್ಟಮರಿಗೆ ಏನ್ ನೀವು ಪ್ರೈಸ್ ಚಾರ್ಜ್ ಮಾಡತ್ತೀರಿ, ಈಗ ಸದ್ಯಕ್ಕೆ 100 ಮಾಡತ್ತಿದ್ರೆ GST ಬಂದ್ಮೇಲೆ ಡೈರೆಕ್ಟ್ಲಿ 118 ಆಗೋಂಗಿಲ್ರಿ. ಅದ್ 101 ಅಥವಾ 102 ಆಕೈತಿ. ಅದ್ ಕರೆಕ್ಟ್ಲಿ ರೀವರ್ಕ್ ಮಾಡಿದ್ರೆ ಅಷ್ಟ ನಿಮ್ಗೆ ಗೊತ್ತಾಗ್ತದೆ. ಇಂಥ ಫೈನಾನ್ಸ್ ರಿಲೇಟೆಡ್ ವಿಡಿಯೋಸ್ ಬೇಕಂದ್ರೆ ನನಗೆ ಫಾಲೋ ಮಾಡ್ರಿ. ನಾನ್ ದ ಚಾರ್ಟರ್ಡ್ ಗೈ CA ರಾಹುಲ್ ಆರ್ ಗಾಂಧಿ.